ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಕೇಶ್. ವಿದ್ಯಾರ್ಥಿಗಳೇ, ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳನ್ನು ನಾವು ನೋಡ್ತಾ ಬರ್ತೇವೆ. ಇದರಲ್ಲಿ ಸಾರ್ವಭೌಮತ್ವವನ್ನು ಹೊಂದಿರತಕ್ಕಂತಹ ಅನೇಕ ರಾಷ್ಟ್ರಗಳಲ್ಲಿ ನಮ್ಮ ಭಾರತವೂ ಸಹಿತ ಒಂದಾಗಿರುವಂಥದ್ದಾಗಿ ನಾವು ನೋಡ್ಬೋದು. ಭಾರತ ಅನೇಕ ಸಂಸ್ಕೃತಿಯನ್ನು ಒಳಗೊಂಡಿರುವಂತಹ ರಾಷ್ಟ್ರ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ರಾಷ್ಟ್ರ, ಅನೇಕ ಭಾಷೆಯನ್ನಾಡುವಂತಹ ಜನರನ್ನು ಹೊಂದಿರತಕ್ಕಂತಹ ರಾಷ್ಟ್ರ, ಅನೇಕ ಪ್ರಾದೇಶಿಕತೆಯನ್ನು ಒಳಗೊಂಡಿರುವಂತಹ ರಾಷ್ಟ್ರವಾಗಿ ನಾವು ನೋಡ್ತಾ ಹೋಗ್ತೀವಿ. ಉಡುಗೆ ತೊಡುಗೆ ಆಹಾರ ಕ್ರಮದಲ್ಲೂ ಕೂಡ ವೈವಿಧ್ಯತೆಯಿಂದ ಕೂಡಿರುವಂತಹ ರಾಷ್ಟ್ರವಾಗಿ ನಮ್ಮ ಭಾರತವನ್ನು ನಾವು ಹೆಮ್ಮೆಯಿಂದ ಗುರುತಿಸಬಹುದಾಗಿದೆ. ಇಂತಹ ವೈವಿಧ್ಯತೆಯಿಂದ ಕೂಡಿರುವಂತಹ ರಾಷ್ಟ್ರ ಜಗತ್ತಿನಲ್ಲಿ ಅಪಾರ ಪ್ರಮಾಣವಾಗಿರ್ತಕ್ಕಂತಹ ಜನರ ಸಂಖ್ಯೆಯನ್ನು ಸಹಿತ ಹೊಂದಿರುವಂತಹ ರಾಷ್ಟ್ರವಾಗಿದೆ ಎಂದು ಕರೀತಾ ಹೋಗ್ಬೋದು. ಜಗತ್ತಿನ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿ ನಾವು ನೋಡ್ತಾ ಹೋಗ್ತೀವಿ. ಜಗತ್ತಿಗೆ ಸಂಸ್ಕೃತಿಯ ಪಾಠವನ್ನು ಕಲಿಸಿಕೊಟ್ಟಂತಹ ರಾಷ್ಟ್ರ ಭಾರತ. ಹಾಗಾದ್ರೆ ಇಂತಹ ಒಂದು ವಿವಿಧತೆಗಳಿಂದ ಕೂಡಿರುವಂತಹ ಒಂದು ಜನಸಮೂಹವನ್ನು ಒಳಗೊಂಡಿರುವಂತಹ ರಾಷ್ಟ್ರದ ಜನಸಂಖ್ಯೆಯನ್ನ ನಾವು ಕುರಿತು ತಿಳ್ಕೋಬಹುದಲ್ಲ? ಹಾಗಾದ್ರೆ ಈ ಒಂದು ಭಾರತದ ಜನಸಂಖ್ಯೆ ಎನ್ನುವಂತಹ ಅಧ್ಯಾಯದಲ್ಲಿ ನಾವು ಭಾರತದ ಜನಸಂಖ್ಯೆಯ ಪ್ರಮಾಣ, ಆ ಜನಸಂಖ್ಯೆ ಯಾವ ರೀತಿ ಹಂಚಿಕೆಯಾಗಿದೆ, ಆ ಭಾರತ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣಗಳೇನು, ಹಾಗೆ ನಿಯಂತ್ರಣ ಕ್ರಮಗಳಾವು, ಆ ಜನಸಾಂದ್ರತೆ ಎನ್ನುವಂತಹ ಮಟ್ಟ ಯಾವ ರೀತಿ ಇದೆ, ಆ ಜನಸಾಂದ್ರತೆಯನ್ನು ಆಧರಿಸಿರ್ತಕ್ಕಂತಹ ಭಾರತದ ರಾಜ್ಯವನ್ನು ಹೇಗೆ ವಿಂಗಡಿಸಲಾಗಿದೆ, ಹಾಗೆ ಜನಸಾಂದ್ರತೆಯನ್ನು ನಿರ್ಧರಿಸುವ ಅಥವಾ ನಿಯಂತ್ರಿಸುವಂತಹ ಅಂಶಗಳು, ಈ ಎಲ್ಲಾ ಕಲಿಕಾಂಶಗಳನ್ನು ಕುರಿತಾಗಿ ನಾವು ಈ ಅವಧಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಮೊದಲನೇದಾಗಿ ಜನಸಂಖ್ಯೆ ಅಂದ್ರೆ ಏನು? ಜನಸಂಖ್ಯೆ ಅಂದ್ರೆ ಜನರ ಸಂಖ್ಯೆ ಆಗಿರುತ್ತೆ. ಹಾಗಾದ್ರೆ ಯಾವ ಒಂದು ಜನರ ಸಂಖ್ಯೆಯನ್ನು ನಾವು ಜನಸಂಖ್ಯೆ ಅಂತೇಳಿ ನಿರ್ದಿಷ್ಟವಾಗಿ ಕರಿತೀವಿ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಜನರ ಒಟ್ಟು ಸಂಖ್ಯೆಯನ್ನೇ ನಾವು ಜನಸಂಖ್ಯೆ ಅಂತ ಕರಿತಾ ಹೋಗ್ಬೋದು. ನೋಡಿ, ನಿಗದಿತ ಭೂಪ್ರದೇಶವೊಂದರಲ್ಲಿ ವಾಸಿಸುತ್ತಿರುವ ಜನರ ಒಟ್ಟು ಸಂಖ್ಯೆಯೇ ಜನಸಂಖ್ಯೆ ಆಗಿರುತ್ತೆ. ಹಾಗಾದ್ರೆ ನಿಗದಿತ ಭೂಪ್ರದೇಶ ಅಂತ ಹೇಳಿದಾಗ ಪ್ರಪಂಚದ ಜನಸಂಖ್ಯೆ, ಏಷ್ಯಾದ ಜನಸಂಖ್ಯೆ, ಭಾರತದ ಜನಸಂಖ್ಯೆ, ಕರ್ನಾಟಕದ ಜನಸಂಖ್ಯೆ, ಹಾಗೆ ಒಂದು ಜಿಲ್ಲೆಯ ಜನಸಂಖ್ಯೆ, ತಾಲೂಕಿನ ಜನಸಂಖ್ಯೆ, ಗ್ರಾಮದ ಜನಸಂಖ್ಯೆ ಅನ್ನುವಂತಹ ರೀತಿಯಲ್ಲಿ ನಿಗದಿಪಡಿಸಿರ್ತಕ್ಕಂತಹ ಭೂಪ್ರದೇಶಕ್ಕೆ ಅನುಗುಣವಾಗಿರುವಂತಹ ರೀತಿಯಲ್ಲಿ ಅಲ್ಲಿ ವಾಸಿಸುತ್ತಿರುವಂತಹ ಒಟ್ಟು ಜನರ ಸಂಖ್ಯೆಯನ್ನೇ ನಾವು ಆ ಭೂಪ್ರದೇಶದ ಜನಸಂಖ್ಯೆ ಅಂತೇಳಿ ಕರೀತಾ ಹೋಗುವಂತದ್ದಾಗಿ ನಾವು ನೋಡಬಹುದು. ಹಾಗಲೇ ಹೇಳಿದ್ರೆ, ಈ ಜನಸಂಖ್ಯೆಯ ಗಾತ್ರವನ್ನು ನಾವು ನೋಡ್ತಾ ಹೋದಾಗ ಭಾರತ ಪ್ರಪಂಚದಲ್ಲಿಯೇ ಎರಡನೇ ಜನಭರಿತ ರಾಷ್ಟ್ರವಾಗಿದೆ. ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಎರಡನೇ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಭಾರತ. 2011ರಲ್ಲಿ ನಡೆದಂತಹ ಜನಗಣತಿಯ ಪ್ರಕಾರ ಭಾರತದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತದೆ. ಈ ಒಂದು ಜನಗಣತಿಯ ಪ್ರಕಾರವಾಗಿ 2011ರಲ್ಲಿ ನಡೆಸಿದಂತಹ ಜನಗಣತಿಯ ಪ್ರಕಾರ ಭಾರತದಲ್ಲಿ 121.01 ಕೋಟಿ ಜನಸಂಖ್ಯೆ ಇದೆ. 121.01 ಕೋಟಿ ಜನಸಂಖ್ಯೆ ಇರುವಂತದ್ದು ಭಾರತದ ಒಟ್ಟು ಜನಸಂಖ್ಯೆಯಾಗಿ ನಾವು ನೋಡ್ತಾ ಹೋಗ್ತೀವಿ. ಪ್ರಸ್ತುತ ಇದು ಅತ್ಯಂತ ಹೆಚ್ಚಾಗಿರುವಂತಹ ರೀತಿಯಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಹಾಗಾದ್ರೆ ಇಷ್ಟೊಂದು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಭಾರತವನ್ನು ನಾವು ನೋಡ್ತಾ ಹೋದಾಗ ಪ್ರಪಂಚದ ಒಟ್ಟು ಭೂಪ್ರದೇಶದಲ್ಲಿ ಭಾರತದ ಒಟ್ಟು ಭೂಪ್ರದೇಶದ ಪ್ರಮಾಣ 2.4% ಮಾತ್ರ. ಭಾರತದ ಒಟ್ಟು ಭೂಪ್ರಮಾಣ ಪ್ರಪಂಚದ 2.4% ಇರುವಂತದ್ದಿದೆ. ಆದರೆ ಜನಸಂಖ್ಯೆಯನ್ನು ನೋಡಿದಾಗ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆಯ ಪ್ರಮಾಣ 17.5% ಇದೆ. 17.5% ಇರುವಂತಹ ಜನಸಂಖ್ಯೆಯನ್ನು ಒಳಗೊಂಡಿರುವಂತಹ ರಾಷ್ಟ್ರ ಭಾರತವಾಗಿ ನೋಡ್ತೀವಿ. ಹಾಗಾಗಿ ಈ ರೀತಿಯಲ್ಲಿ ಜನಸಂಖ್ಯೆಯನ್ನು ಅಗಾಧ ಪ್ರಮಾಣದಲ್ಲಿ ಒತ್ತು ನಿಂತಿರುವಂತಹ ದೇಶ ನಮ್ಮ ಭಾರತವಾಗಿದೆ. ಹೀಗೆ ಜನಸಂಖ್ಯೆಯಲ್ಲೂ ಕೂಡ ಅಪಾರ ಪ್ರಮಾಣದ ಗಾತ್ರವನ್ನು ಒಳಗೊಂಡಿರುವಂತಹ ರಾಷ್ಟ್ರ. ಹಾಗಾದ್ರೆ ಇಂತಹ ಒಂದು ಜನಸಂಖ್ಯೆ ಹೇಗೆ ಬೆಳವಣಿಗೆ ಆಗ್ತಾ ಬಂದಿದೆ? ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತಾ ಹೋದಾಗ ಜನಸಂಖ್ಯೆಯ ಪ್ರಮಾಣ ಯಾವ್ಯಾವ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ನೋಡಿ, 1901 1921ರ ಅವಧಿಯಲ್ಲಿ
1901ರಿಂದ 1921ರ ಅವಧಿಯಲ್ಲಿ ಭಾರತದಲ್ಲಿ ಜನಸಂಖ್ಯೆ ಎನ್ನುವಂಥದ್ದು ನಿಧಾನಗತಿಯಲ್ಲಿತ್ತು. ಜನಸಂಖ್ಯಾ ಬೆಳವಣಿಗೆ ಎನ್ನುವಂಥದ್ದು ನಿಧಾನವಾಗಿ ಏರಿಕೆ ಆಗ್ತಾ ಇತ್ತು. ಕಾರಣ ಇಲ್ಲಿ ಜನಸಂಖ್ಯಾ ಬೆಳವಣಿಗೆ ನಿಧಾನತೆಯನ್ನು ಕೂಡಿರುವುದಕ್ಕೆ ಕಾರಣ ಆ ದಿನಮಾನಗಳಲ್ಲಿದ್ದಂತಹ ಅಧಿಕ ಮರಣದರದ ಪ್ರಮಾಣ ಅತ್ಯಂತ ಹೆಚ್ಚಾಗಿರುವಂತಹ ರೀತಿಯಲ್ಲಿತ್ತು. ಪ್ರತಿ 1000 ಜನಸಂಖ್ಯೆಗೆ ಸಾಯುವವರ ಸಂಖ್ಯೆಯನ್ನು ನಾವು ಮರಣದರ ಅಂತ ಕರಿತೀವಿ. ಆ ಮರಣದರದ ಪ್ರಮಾಣ ಅತ್ಯಂತ ಹೆಚ್ಚಾಗಿತ್ತು. ಯಾಕೆ ಈ ಅವಧಿಯಲ್ಲಿ ಮರಣದರ ಹೆಚ್ಚಾಗಿತ್ತು ಅಂತ ಹೇಳಿ ನಾವು ಕರಿತಾ ಹೋಗುವಂತಕ್ಕೆ ಅಲ್ಲಿರ್ತಕ್ಕಂತಹ ಅಪಾರ ಪ್ರಮಾಣದ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ವೈದ್ಯಕೀಯ ಚಿಕಿತ್ಸೆಗಳ ಸೌಲಭ್ಯ ದೊರಕದೇ ಇರುವಂತಹ ಸ್ಥಿತಿ, ಈ ಕಾರಣದಿಂದಾಗಿ ಮರಣದರ ಅತ್ಯಂತ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಜನಸಂಖ್ಯೆ ಬೆಳವಣಿಗೆ ನಿಧಾನಗತಿಯಿಂದ ಹೆಚ್ಚಾಗ್ತಾ ಹೋಗ್ತಿತ್ತು. ಆದರೆ ಮುಂದುವರೆದಾಗೆ 1921ರಿಂದ 1951ರ ಅವಧಿಯಲ್ಲಿ ಸಾಧಾರಣ ಜನಸಂಖ್ಯಾ ಬೆಳವಣಿಗೆ ದರ ಇತ್ತು. ಸಾಧಾರಣ ಜನಸಂಖ್ಯಾ ಬೆಳವಣಿಗೆ ಕಂಡು ಬರ್ತಾ ಇತ್ತು. ಅಂದ್ರೆ ಸ್ವಲ್ಪ ಮಟ್ಟಿಗೆ ಜನಸಂಖ್ಯಾ ಬೆಳವಣಿಗೆ ದರ ಹೆಚ್ಚಾಗ್ತಾ ಹೋಯಿತು ಈ ಒಂದು ಅವಧಿಯಲ್ಲಿ. ಅದಕ್ಕೆ ಕಾರಣ ಸಾಂಕ್ರಾಮಿಕ ಪಿಡುಗುಗಳ ಒಂದು ನಿಯಂತ್ರಣ, ಸಮಾಜವನ್ನು ಕಾಡುತ್ತಿದ್ದಂತಹ ಸಾಂಕ್ರಾಮಿಕವಾದಂತಹ ಕಾಯಿಲೆಗಳನ್ನ ನಿಯಂತ್ರಣ ಮಾಡಿರ್ತಕ್ಕಂಥದ್ದು, ಹಾಗೆ ವೈದ್ಯಕೀಯ ಸೌಲಭ್ಯಗಳನ್ನ ವಿಸ್ತರಿಸಿರುವಂತದ್ದಾಗಿರ್ಬೋದು, ಹಾಗೆ ನೈರ್ಮಲ್ಯೀಕರಣ, ಶುಚಿತ್ವ, ನೈರ್ಮಲ್ಯ, ಸ್ವಚ್ಛತೆ ಎನ್ನುವಂತಹ ಅಂಶಗಳನ್ನ ಜಾರಿಗೊಳಿಸುವಂತಹ, ಹೆಚ್ಚುಗೊಳಿಸುವಂತಹ ಕಾರ್ಯಕ್ರಮಗಳನ್ನ ಮಾಡಿದ್ದರಿಂದಾಗಿನೇ ಸಾಧಾರಣ ಜನಸಂಖ್ಯೆಯ ಬೆಳವಣಿಗೆ ದರ ಕಂಡುಬರುವುದಕ್ಕೆ ಕಾರಣೀಭೂತ ಆಗಿದೆ. ಯಾವಾಗ 1921ರಿಂದ 1951ರ ಅವಧಿಯಲ್ಲಿ. ನಂತರ ಪ್ರಮುಖವಾಗಿರುವಂತಹ ರೀತಿಯಲ್ಲಿ 1951ರಿಂದ 1991ರ ಅವಧಿ, 51ರಿಂದ 91ರ ಅವಧಿಯಲ್ಲಿ ತ್ವರಿತ ಜನಸಂಖ್ಯಾ ಬೆಳವಣಿಗೆ ಇತ್ತು. ಅಂದರೆ ಜನಸಂಖ್ಯಾ ಬೆಳವಣಿಗೆ ದರ ತೀವ್ರ ಆಯಿತು. ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾಗ್ತಾ ಹೋಯಿತು. ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣವೇನು? ಯಾಕೆ ಈ ಒಂದು ಸಂದರ್ಭದಲ್ಲಿ ತ್ವರಿತ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು 1951ರಿಂದ 91ರ ಅವಧಿಯಲ್ಲಿ ಅಂತ ಹೇಳಿದ್ರೆ, ಮರಣದರದಲ್ಲಿ ಆದಂತಹ ಅನೇಕ ಪ್ರಮಾಣದ ಇಳಿಕೆ, ಮರಣದರದಲ್ಲಿ ಆದಂತಹ ಇಳಿಕೆ, ಜನನ ದರದಲ್ಲಾದಂತಹ ಹೆಚ್ಚಳ, ಜನನ ದರದಲ್ಲಿ ಉಂಟಾದಂತಹ ಹೆಚ್ಚಳ ಹಾಗೆ ಮರಣ ದರದಲ್ಲಾದಂತಹ ಇಳಿತಗಳಿಂದಾಗಿ 1951ರಿಂದ 91ರ ನಡುವೆ ತ್ವರಿತ ಪ್ರಮಾಣದಲ್ಲಿ, ಹೆಚ್ಚು ಪ್ರಮಾಣದಲ್ಲಿ ಜನಸಂಖ್ಯಾ ಬೆಳವಣಿಗೆ ಎನ್ನುವಂಥದ್ದು ಇತ್ತು ಅಂತ ನಾವು ನೋಡ್ಬೋದು. ಮುಂದುವರೆದಾಗ ನೋಡ್ತಾ ಹೋದ್ರೆ ಇದೇ ಪ್ರಮಾಣವನ್ನೇ ಆಧರಿಸಿ ನೋಡಿದಾಗ ತ್ವರಿತ ಜನಸಂಖ್ಯಾ ಬೆಳವಣಿಗೆ ಹೇಗಿತ್ತು ಅಂತ ಹೇಳಿ ನೋಡಿದಾಗ 1981ರಲ್ಲಿ 24.7% ಈ ಒಂದು ಜನಸಂಖ್ಯಾ ಬೆಳವಣಿಗೆಯ ದರವನ್ನು ನೋಡ್ತಾ ಇದ್ದೀವಿ. ವಾರ್ಷಿಕವಾಗಿ, ದಶವಾರ್ಷಿಕವಾಗಿರುವಂತಹ ರೀತಿಯಲ್ಲಿ 10 ವರ್ಷಗಳಲ್ಲಿ ಒಟ್ಟು ಜನಸಂಖ್ಯೆಯ 24.7% ಜನಸಂಖ್ಯೆ ಹೆಚ್ಚಳ ಆಗಿತ್ತು. ಅಂದ್ರೆ ಕಾಲು ಭಾಗದಷ್ಟು ಜನಸಂಖ್ಯೆ ಮತ್ತೆ ಹೆಚ್ಚಳ ಆಗಿರುವಂತದ್ದಾಗಿ ಅದು ಬರುತ್ತಾ 2011ರ ವೇಳೆಗೆ ಈ ಜನಗಣತಿಯಲ್ಲಿ 17.64ಕ್ಕೆ ಇಳಿಕೆ ಆಗಿದೆ. 17.64ಕ್ಕೆ ಇಳಿಕೆ ಆಗಿದೆ. ದಶವಾರ್ಷಿಕ ಜನಸಂಖ್ಯಾ ಬೆಳವಣಿಗೆಯ ದರ 17.64ರಷ್ಟು ಇರುವಂತದ್ದು 2011. ಹಾಗಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂತ ನಾವು ನೋಡ್ತಾ ಹೋಗ್ತೇವೆ. ಹೀಗೆ ಭಾರತದ ಜನಸಂಖ್ಯಾ ಬೆಳವಣಿಗೆ ದರ ಏರಿಕೆ ಹಾಗೂ ಇಳಿಕೆಯನ್ನು ನಾವು ಗುರುತಿಸ್ತಾ ಹೋಗ್ತೇವೆ. ಹಾಗಾದ್ರೆ ಮುಂದುವರೆದಾಗೆ ಈ ಒಂದು ಜನಸಂಖ್ಯಾ ಬೆಳವಣಿಗೆ ಏರುಗತಿಯಲ್ಲಿ ಹೆಚ್ಚಾಗೋದಕ್ಕೆ, ಹೆಚ್ಚಳ ಆಗ್ತಾ ಇರೋದಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಜನಸಂಖ್ಯೆ ಹೆಚ್ಚಳ ಆಗೋದಕ್ಕೆ ಅತಿ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಎರಡನ್ನು ಗುರುತಿಸ್ತಾ ಹೋಗ್ತೀವಿ. ಯಾವುವು? ಒಂದು ಸಾವು, ಮತ್ತೊಂದು ಜನನ. ಇವುಗಳು ಎರಡರಿಂದಲೇ ಜನಸಂಖ್ಯಾ ಪ್ರಮಾಣದಲ್ಲಿ ಏರಿಳಿತಗಳು ಕಂಡು ಬರುತ್ತೆ. ಸಾವುಗಳ ಪ್ರಮಾಣ ಹೆಚ್ಚಳವಾಗಿ ಜನನ ಪ್ರಮಾಣ ಇಳಿತಾ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಜನಸಂಖ್ಯಾ ಬೆಳವಣಿಗೆ ದರವು ಸಹಿತ ಕುಸಿಯುತ್ತೆ. ಹಾಗೆ ಮರಣ ದರದ ಪ್ರಮಾಣ, ಸಾವಿನ ಪ್ರಮಾಣ ಇಳಿಕೆಯಾಗಿ ಜನನ ಪ್ರಮಾಣ ಹೆಚ್ಚಾಗ್ತಾ ಹೋದ್ರೆ ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾಗುತ್ತೆ. ಹಾಗಾಗಿ ಭಾರತದಲ್ಲಾಗಿರುವಂತದ್ದು ಕೂಡ ಇದೆ. ಜನನ ದರ ಹೆಚ್ಚಾಗ್ತಾ ಹೋಗಿದೆ, ಮರಣ ದರ ಇಳಿತಾ ಬರ್ತಾ ಇದೆ. ಹಾಗಾಗಿನೇ ಅವ ಎರಡು ಅಂಶಗಳನ್ನೇ ಪ್ರಮುಖವಾಗಿ ಗುರುತಿಸ್ತೀವಿ. ಒಂದು, ಅಧಿಕ ಜನನ ದರ ಹೆಚ್ಚಳ ಆಗ್ತಾ ಇದೆ. ಹಾಗೆ
ಕಡಿಮೆ ಮರಣ ದರಗಳೇ ಅತಿ ಪ್ರಮುಖವಾಗಿ ಜನಸಂಖ್ಯಾ ಬೆಳವಣಿಗೆಗೆ ಕಾರಣೀಭೂತವಾಗಿರುವಂತಹ ಅಂಶಗಳಾಗಿ ನಾವು ನೋಡಬಹುದು. ನೋಡಿ, ಹಾಗಾದ್ರೆ ಈ ಒಂದು ಅಧಿಕ ಜನನ ದರ ಭಾರತದಲ್ಲಿ ಕಂಡು ಬರೋದಕ್ಕೆ, ಜನಿಸುವಂತವರ ಪ್ರಮಾಣ ಹೆಚ್ಚಳ ಆಗೋದಕ್ಕೆ ಕಾರಣೀಭೂತ ಏನಪ್ಪಾ ಅಂತ ಹೇಳಿದ್ರೆ ಮೂಢನಂಬಿಕೆಗಳು. ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳೇ ಪ್ರಮುಖವಾಗಿರುವಂತಹ ಕಾರಣೀಭೂತ. ಹಾಗೆ ಬಹುಪತ್ನಿತ್ವ ಪದ್ಧತಿಯಿಂದಾಗಿಯೂ ಕೂಡ ಜನಸಂಖ್ಯೆಯಲ್ಲಿ ಜನನ ದರ ಹೆಚ್ಚಳ ಆಗುತ್ತೆ. ಹಾಗೆ ನಮ್ಮಲ್ಲಿರ್ತಕ್ಕಂತಹ ಬಡತನ, ಹಾಗೆ ಅನಕ್ಷರತೆ, ಹಾಗೆ ಉಷ್ಣವಲಯದ ವಾಯುಗುಣ ಜನನ ದರದ ಹೆಚ್ಚಳಕ್ಕೆ ಪ್ರಭಾವ ಬೀರುವಂತಹ ಕಾರಣಗಳಾಗಿ ನೋಡ್ತಾ ಹೋಗಬಹುದು. ಹಾಗೆ ಕಡಿಮೆ ಮರಣ ದರ ಇರುವುದಕ್ಕೆ ಭಾರತದಲ್ಲಿ ಕಡಿಮೆ ಮರಣ ದರವನ್ನು ಹೊಂದಿರುವುದಕ್ಕೆ ಕಾರಣವಾಗಿ ನೋಡ್ತಾ ಹೋದಾಗ ಸುಧಾರಿತ ವೈದ್ಯಕೀಯ ಸೌಲಭ್ಯಗಳು ಅತ್ಯಂತ ಹೆಚ್ಚಾಗಿ ಜನರನ್ನು ತಲುಪ್ತಾ ಇದ್ದಾವೆ. ರೋಗ ರುಜಿನಗಳಿಂದ ಜನರು ಮುಕ್ತರಾಗೋದಕ್ಕೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಹಾಗೆ ಸಾಂಕ್ರಾಮಿಕ ಪೀಡುಗಳ ನಿಯಂತ್ರಣ, ಸಾಂಕ್ರಾಮಿಕವಾಗಿ ಹರಡುತ್ತಿದ್ದಂತಹ ಕಾಯಿಲೆಗಳನ್ನ ಅತ್ಯಂತ ಹೆಚ್ಚಿನ ಮಟ್ಟಿಗೆ ನಿಯಂತ್ರಿಸಿರುವಂತಹದ್ದು. ಹಾಗೆ ಶಿಶು ಮರಣಗಳಾಗ್ತಕ್ಕಂತಹ ಮರಣದ ಪ್ರಮಾಣ ಕುಸಿತ ಆಗ್ತಾ ಹೋಗ್ತಿರುವಂಥದ್ದು. ಹಾಗೆ ಶಿಕ್ಷಣದಲ್ಲಿ ಕಂಡು ಬಂದಿರತಕ್ಕಂಥ ಪ್ರಗತಿ, ಈ ಎಲ್ಲ ಅಂಶಗಳಿಂದಲೂ ಕೂಡ ಮರಣ ದರದಲ್ಲಿ ಇಳಿಕೆ ಆಗಿದೆ. ಹೀಗೆ ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರಗಳು ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಹಾಗಾದ್ರೆ ಭಾರತದಲ್ಲಿರುವ ಜನಸಂಖ್ಯೆ ಹೆಚ್ಚಳ ಆಗ್ತಲೇ ಇದೆ. ಆದ್ರೆ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು? ಒಳ್ಳೆಯ ಪರಿಣಾಮಗಳ ಇಲ್ಲ, ದುಷ್ಪರಿಣಾಮಗಳೇ ಉಂಟಾಗ್ತಾ ಇರೋದು. ಹಾಗಾದ್ರೆ ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳು ಯಾವುವು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ನೆನಪಿಟ್ಕೊಳ್ಳಿ ಸರಿಯಾಗಿ. ಜನಸಂಖ್ಯಾ ಬೆಳವಣಿಗೆಯಿಂದ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲರಿಗೂ ಕೂಡ ಉದ್ಯೋಗಾವಕಾಶಗಳನ್ನ ದೊರಕಿಸಿಕೊಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿರುದ್ಯೋಗ ಹೆಚ್ಚಳ ಆಗುತ್ತೆ. ಹಾಗೆ ಆಹಾರದ ಕೊರತೆ ಮತ್ತು ಅಪೌಷ್ಟಿಕತೆ ಉಂಟಾಗುತ್ತೆ. ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಒಬ್ಬರು ಅಥವಾ ಇಬ್ಬರು ಮಕ್ಕಳಿದ್ರೆ ಅವರು ದುಡಿದು ಆ ಮಕ್ಕಳನ್ನ ತಾವು ಕೂಡ ಸಾಕ್ಬೋದು. ಅದೇ ಒಂದು ಕುಟುಂಬದಲ್ಲಿ 4-5 ಜನ ಮಕ್ಕಳಿದ್ದಲ್ಲಿ ಎಲ್ಲರಿಗೂ ಸಮರ್ಪಕ ಆಹಾರ ಸೌಲಭ್ಯಗಳನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ಹಾಗಾಗಿ ಆಹಾರದ ಕೊರತೆ ಉಂಟಾಗುತ್ತೆ, ಅಪೌಷ್ಟಿಕತೆ ಉಂಟಾಗುತ್ತೆ. ಹೆಚ್ಚು ಸಾಮಾಜಿಕ ಹೊಣೆಗಾರಿಕೆ ಹೆಚ್ಚಾಗುತ್ತೆ. ಹೆಚ್ಚಿದ ಸಾಮಾಜಿಕ ಹೊಣೆಗಾರಿಕೆಯನ್ನು ನೋಡಬಹುದಾಗುತ್ತೆ. ಮೂಲ ಸೌಕರ್ಯಗಳಲ್ಲಿ ಕೊರತೆ ಉಂಟಾಗುತ್ತೆ. ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ವಸತಿ ಸೌಲಭ್ಯಗಳು, ಕುಡಿಯುವ ನೀರಿನ ಸೌಲಭ್ಯ, ಶಿಕ್ಷಣದಂತಹ ಸೌಲಭ್ಯಗಳನ್ನ ದೊರಕಿಸಿಕೊಡುವಲ್ಲಿ ಕಷ್ಟ ಆಗುತ್ತೆ. ಹಾಗೆ ಕಡಿಮೆ ತಲಾ ಆದಾಯ ಹೆಚ್ಚಾಗುತ್ತೆ. ಜನಸಂಖ್ಯೆ ಹೆಚ್ಚಳ ಆಗ್ತಾ ಹೋದಾಗೆ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಜನಸಂಖ್ಯೆಗೆ ವಿಭಜಿಸಿದಾಗ ತಲಾ ಆದಾಯವು ಕೂಡ ಕುಸಿತ ಆಗುತ್ತೆ. ಹಾಗೆ ನಿಧಾನಗತಿಯ ಆರ್ಥಿಕ ಅಭಿವೃದ್ಧಿ, ದೇಶದ ಆರ್ಥಿಕ ಅಭಿವೃದ್ಧಿಯು ಸಹಿತ ಕುಸಿತ ಕಾಣ್ತಾ ಹೋಗುತ್ತೆ. ನಂತರ ಬಡತನ ಹೆಚ್ಚಾಗುತ್ತೆ. ಬಡತನದ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಹೋಗುವಂಥದ್ದು ನಾವು ನೋಡ್ತೀವಿ. ಬಡತನ ಇಲ್ಲಿಯೂ ಕೂಡ ಕಾರಣೀಭೂತವೂ ಕೂಡ ಆಗ್ತಾ ಹೋಗುತ್ತೆ, ಹಾಗೆ ಪರಿಣಾಮನೂ ಕೂಡ ಆಗುತ್ತೆ. ಜೊತೆಗೆ ಜೀವನ ಮಟ್ಟದಲ್ಲಿ ಕುಸಿತ, ನಮ್ಮ ಜೀವನ ಶೈಲಿಯನ್ನ ನಾವು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಜೀವನ ಮಟ್ಟದಲ್ಲಿಯೂ ಕೂಡ ಕುಸಿತ ಆಗುತ್ತೆ. ಪರಿಸರ ಮಾಲಿನ್ಯ ಉಂಟಾಗೋದಕ್ಕೂ ಕೂಡ ಅವಕಾಶ ಆಗುತ್ತೆ. ಕೊಳಚೆ ಪ್ರದೇಶಗಳ ನಿರ್ಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಪರಿಸರ ನಾಶವೂ ಕೂಡ ಆಗುತ್ತೆ. ಹಾಗೆ ರಾಜಕೀಯ ಅರಾಜಕತೆ ಉಂಟಾಗುತ್ತೆ. ದೇಶದಲ್ಲಿ ಆಡಳಿತ ವ್ಯವಸ್ಥೆ ನಡೆಸೋದೇ ಕಷ್ಟ ಆಗ್ತಾ ಹೋಗಿ ರಾಜಕೀಯ ಅರಾಜಕತೆ ಉಂಟಾಗುತ್ತೆ. ಇಷ್ಟೇ ಅಲ್ಲದೆ ಅನೇಕ ಪರಿಣಾಮಗಳು ಇದರಿಂದ ಉಂಟಾಗುತ್ತೆ. ಪ್ರಮುಖವಾಗಿರ್ತಕ್ಕಂಥ ಈ ದುಷ್ಪರಿಣಾಮಗಳನ್ನ ಬರೆದಿಟ್ಟುಕೊಂಡು, ಹಾಗಾದ್ರೆ ಇಂತಹ ಒಂದು ದುಷ್ಪರಿಣಾಮಗಳನ್ನು ಉಂಟು ಮಾಡುವಂತಹ ಜನಸಂಖ್ಯೆಯ ಬೆಳವಣಿಗೆಯನ್ನ ನಿಯಂತ್ರಿಸಬೇಕಲ್ವಾ? ಹಾಗಾದ್ರೆ ಆ ಜನಸಂಖ್ಯಾ ಬೆಳವಣಿಗೆಯ ನಿಯಂತ್ರಣ ಕ್ರಮಗಳು ಯಾವ್ಯಾವಿದ್ದಾವೆ? ಸರ್ಕಾರ ಕೈಗೊಂಡಿರುವಂತಹ ಪ್ರಮುಖ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಅಂತ ನೋಡಿದಾಗ ಮೊದಲನೇದಾಗಿ ಕುಟುಂಬ ಯೋಜನೆಗಳ ಜಾರಿ. ಜನಸಂಖ್ಯೆಯನ್ನು ನಿಯಂತ್ರಿಸುವಂತಹ ಈ ಒಂದು ಕುಟುಂಬ ಯೋಜನೆಗಳು ಜಾರಿಯಾಗಲ್ಪಟ್ಟಿದ್ದಾವೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಗಳ ಮುಖಾಂತರವಾಗಿ ಜನಸಂಖ್ಯೆಯ ಬೆಳವಣಿಗೆಯನ್ನ ತಡೆಗಟ್ಟುವಂತಹ ಅನೇಕ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಹಾಗೆ ಮಹಿಳಾ ಕಲ್ಯಾಣ ಯೋಜನೆಗಳು, ಮಹಿಳೆಯರಿಗೂ ಸಹಿತ ಅಥವಾ ಸ್ತ್ರೀಯರಿಗೂ ಸಹಿತ, ಹೆಣ್ಣು ಮಕ್ಕಳಿಗೂ ಸಹಿತ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟು ಹೆಣ್ಣು ಮಕ್ಕಳಿಗೂ ಕೂಡ ಉನ್ನತ ಸ್ಥಾನಮಾನ ಲಭಿಸಿದಾಗ
ಸಾಮಾನ್ಯವಾಗಿ ಜನಸಂಖ್ಯೆ ಇಳಿಕೆಯನ್ನು ಕಾಣ್ತಾ ಹೋಗುತ್ತೆ. ಹೆಣ್ಣು ಮಕ್ಕಳ ಮೇಲೆ ಅಭಿಮಾನ ಬರುತ್ತೆ. ಸರಿಸಮಾನಾಗಿ ಹೆಣ್ಣು ಮತ್ತು ಗಂಡು ಎನ್ನುವಂಥನ್ನು ಗುರುತಿಸಿದಾಗ ಜನಸಂಖ್ಯೆ ಬೆಳವಣಿಗೆ ದರ ಇಳಿಸಬಹುದಾಗಿದೆ ಎನ್ನುವಂಥ ರೀತಿಯಲ್ಲಿ ಮಹಿಳಾ ಕಲ್ಯಾಣ ಯೋಜನೆಗಳ ಜಾರಿಯೂ ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಹಾಗೆ ಪ್ರಚಾರ ಮತ್ತು ಜಾಹೀರಾತು ಅನೇಕ ರೀತಿಯ ಮಾಧ್ಯಮಗಳ ಮುಖಾಂತರವಾಗಿ ಜನಸಂಖ್ಯಾ ನಿಯಂತ್ರಣ ಹಾಗೆ ಜನಸಂಖ್ಯಾ ಬೆಳವಣಿಗೆ ನಿಯಂತ್ರಿಸುವಂತಹ ಒಂದು ಜಾಹೀರಾತುಗಳನ್ನ ನ್ಯೂಸ್ ಪೇಪರ್ಗಳಲ್ಲಿ ಮೀಡಿಯಾಗಳ ಮೂಲಕವಾಗಿ ತೋರಿಸಲಾಗ್ತಾ ಇದೆ. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಅರಿವು ಮೂಡಿಸುವುದು, ಜನಸಂಖ್ಯಾ ಬೆಳವಣಿಗೆಯಿಂದ ಆಗುವಂತಹ ದುಷ್ಪರಿಣಾಮಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ತಿಳಿಸುವುದರ ಮುಖಾಂತರ ಇಂದು ಅತ್ಯಂತ ಹೆಚ್ಚು ಜನಸಂಖ್ಯೆಗೆ ಕೊಡುಗೆಯನ್ನು ನೀಡುತ್ತಿರುವಂತದ್ದೇ ಗ್ರಾಮೀಣ ಪ್ರದೇಶಗಳು. ಹಾಗಾಗಿ ಆ ಗ್ರಾಮೀಣ ಪ್ರದೇಶಗಳಿಗೆ ಜನಸಂಖ್ಯಾ ದುಷ್ಪರಿಣಾಮದ ಅರಿವು ಮೂಡಿಸಿ ಜನಸಂಖ್ಯಾ ನಿಯಂತ್ರಣವನ್ನು ಸಾಧಿಸಲಾಗ್ತಾ ಇದೆ. ಹಾಗೆ ಶಿಕ್ಷಣದ ಕ್ರಮಗಳು, ಶಿಕ್ಷಣದ ಮುಖಾಂತರವಾಗಿ ಕೂಡ ಜನಸಂಖ್ಯೆಯ ದುಷ್ಪರಿಣಾಮದ ಬಗ್ಗೆ ತಿಳುವಳಿಕೆ ಮೂಡಿಸುತ್ತಾ ಜನಸಂಖ್ಯಾ ನಿಯಂತ್ರಣವನ್ನು ಸಾಧಿಸಲು ಪ್ರಯತ್ನಿಸಲಾಗ್ತಾ ಇದೆ. ಹೀಗೆ ಈ ಕ್ರಮಗಳ ಮುಖಾಂತರವಾಗಿ ಜನಸಂಖ್ಯಾ ಬೆಳವಣಿಗೆಯನ್ನ ನಿಯಂತ್ರಿಸುವ ಪ್ರಯತ್ನವನ್ನು ಭಾರತ ಸರ್ಕಾರ ಕೈಗೊಳ್ತಾ ಇರುವಂತದ್ದನ್ನು ನೋಡಬಹುದು. ಇಷ್ಟು ಅಂಶಗಳು ಪ್ರಮುಖವಾಗಿರುವಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮುಂದುವರೆದಾಗೆ ಈ ಜನಸಂಖ್ಯಾ ಹಂಚಿಕೆ ಹೇಗಿದೆ, ಜನಸಾಂದ್ರತೆ ಹೇಗಿದೆ ಎನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಜನಸಂಖ್ಯಾ ಹಂಚಿಕೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಭಾರತದಲ್ಲಿ ಜನಸಂಖ್ಯಾ ಹಂಚಿಕೆ ಎಲ್ಲಾ ಪ್ರದೇಶಗಳಲ್ಲೂ ಸಹಿತ ಒಂದೇ ರೀತಿಯಾಗಿ ಹಂಚಿಕೆಯಾಗಿಲ್ಲ. ಈ ಒಂದು ಜನಸಂಖ್ಯಾ ಹಂಚಿಕೆ ಭಾರತದಲ್ಲಿ ಒಂದೇ ರೀತಿಯಾಗಿ ಇಲ್ಲದಿರುವುದಕ್ಕೆ ಅನೇಕ ಅಂಶಗಳು ಕಾರಣೀಭೂತವಾಗಿರ್ತಕ್ಕಂಥವಾಗಿ ನಾವು ನೋಡ್ತಾ ಹೋಗೋದು. ಅವುಗಳನ್ನು ನಾವು ಮುಂದುವರೆದ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ರೀತಿಯಲ್ಲಿ ಜನಸಂಖ್ಯೆ ಯಾವ ಯಾವ ಭಾಗಗಳಲ್ಲಿ ಯಾವ ರೀತಿಯಲ್ಲಿ ಹಂಚಿಕೆ ಆಗಿದೆ ಅನ್ನುವಂಥದ್ದನ್ನ ಪರಿಗಣಿಸಿ ನೋಡ್ತಾ ಹೋದಾಗ ರಾಜ್ಯಭಾಗ ಪ್ರಕಾರವಾಗಿ ನೋಡಿದಾಗ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯವಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಸುಮಾರು 19 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯವಾಗಿ ನಾವು ಗುರುತಿಸ್ತಾ ಹೋಗೋದು ಉತ್ತರ ಪ್ರದೇಶ ರಾಜ್ಯ. ಈ ಒಂದು ನಮ್ಮ ಭಾರತದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯವಾಗಿದೆ. ಹಾಗೆಯೇ ಸಿಕ್ಕಿಂ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಭಾರತದ ರಾಜ್ಯವಾಗಿರುವಂತದ್ದಾಗಿ ನೋಡಬಹುದು. ನೆನಪಿಟ್ಕೊಳ್ಳಿ, ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ, ಸಿಕ್ಕಿಂ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯ. ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾವು ನೋಡ್ತಾ ಹೋದಾಗ ಭಾರತದಲ್ಲಿ ದೆಹಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಹಾಗೆ ಲಕ್ಷದ್ವೀಪ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಹಾಗಾಗಿ ಈ ಒಂದು ಉತ್ತರ ಪ್ರದೇಶ ಮತ್ತು ಸಿಕ್ಕಿಂ ರಾಜ್ಯಗಳ ಪ್ರಕಾರವಾಗಿ ಹಾಗೆ ಕೇಂದ್ರಾಡಳಿತ ಪ್ರಕಾರವಾಗಿ ದೆಹಲಿ ಮತ್ತು ಲಕ್ಷದ್ವೀಪದ ಒಂದು ಪ್ರದೇಶಗಳನ್ನ ನೀವು ನೆನಪಿಟ್ಕೊಳ್ಳಿ. ಹೀಗೆ ಜನಸಂಖ್ಯಾ ಹಂಚಿಕೆಯನ್ನ ಆಧಾರಿತವಾಗಿ ನಾವು ಗಮನಿಸ್ತಾ ಹೋದಾಗ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಯಾವ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿದ್ರೆ ಜೀವನ ನಡೆಸಲು ಉತ್ತಮವಾದಂತಹ ಅವಕಾಶಗಳು ದೊರೆಯುವಂತಹ ಸ್ಥಳಗಳಲ್ಲಿಯೇ ಜನರು ವಾಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಅಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಕೂಡ ಹಂಚಿಕೆ ಆಗಿರುತ್ತೆ. ಹಾಗಾದ್ರೆ ಭಾರತದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರದೇಶಗಳು ಯಾವುವು ಅಂತ ನೋಡಿದಾಗ ಅವು ಗಂಗಾ ನದಿಯ ಬಯಲು ಪ್ರದೇಶ, ಕಾರಣ ಫಲವತ್ತಾದಂತಹ ಭೂಮಿ, ಈ ಒಂದು ಕೃಷಿಗೆ ಏಳಿ ಮಾಡಿರ್ತಕ್ಕಂಥ ಪ್ರದೇಶ, ಕೈಗಾರಿಕೆಗಳ ಅಭಿವೃದ್ಧಿಯು ಕೂಡ ಉತ್ತಮವಾಗಿರುತ್ತೆ. ಹಾಗಾಗಿ ಇಲ್ಲಿ ಹೆಚ್ಚು ಜನ ವಾಸಿಸುತ್ತಾರೆ. ಹಾಗೆ ಕರಾವಳಿ ಪ್ರದೇಶಗಳು ಮೀನುಗಾರಿಕೆಗೆ ವ್ಯಾಪಾರಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಉತ್ತಮವಾದಂತಹ ಒಂದು ಪ್ರದೇಶ ಕರಾವಳಿ ಪ್ರದೇಶ. ಹಾಗಾಗಿ ಅಲ್ಲಿ ಅತಿ ಹೆಚ್ಚು ಜನರು ವಾಸಿಸುತ್ತಾರೆ. ಹಾಗೆ ಕೈಗಾರಿಕಾ ನಗರ ಪ್ರದೇಶ, ಕೈಗಾರಿಕಾ ಆಧಾರಿತವಾಗಿ ವಾಣಿಜ್ಯೋದ್ಯಮದ ಆಧಾರಿತವಾಗಿರುವಂತಹ ನಗರ ಪ್ರದೇಶಗಳಲ್ಲಿ ಸಹಿತ ಅತ್ಯಂತ ಹೆಚ್ಚು ಜನಭರಿತವಾಗಿರುವಂತಹ ಪ್ರದೇಶಗಳಾಗಿ ನೋಡಬಹುದು. ಅದಕ್ಕೆ ವಿರುದ್ಧವಾಗಿರುವಂತಹ ರೀತಿಯಲ್ಲಿ ಭಾರತದಲ್ಲಿ ವಿರಳ ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರದೇಶಗಳು ಯಾವುವು? ಇಲ್ಲಿ ಜನಜೀವನವನ್ನು ನಡೆಸಲು ಯೋಗ್ಯವಾಗಿರುವಂತಹ ವಾತಾವರಣ, ವಾಯುಗುಣ ಅಥವಾ ಮೂಲಭೂತ ಸೌಕರ್ಯಗಳು ದೊರೆಯದೇ ಇರುವಂತಹ ಸ್ಥಳಗಳಲ್ಲಿ ಜನಸಂಖ್ಯೆ ಕಡಿಮೆ ಇರುವಂತದ್ದನ್ನೇ ನೋಡಬಹುದು. ಹಾಗಾದ್ರೆ ಯಾವ ಪ್ರದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಭಾರತದಲ್ಲಿ ಅಂತ ನೋಡಿದಾಗ ಹಿಮಾಲಯದ ಪರ್ವತ ಪ್ರದೇಶಗಳು, ಇಲ್ಲಿ ಮಾನವರ ಜೀವನಕ್ಕೆ ಯೋಗ್ಯವಾಗಿರುವಂತಹ ವಾತಾವರಣ ಕುಸಿತ ಆಗಿರುತ್ತೆ. ಹಾಗೆ ಕೇಂದ್ರದಲ್ಲಿರ್ತಕ್ಕಂಥ ಎತ್ತರದ ಪ್ರದೇಶಗಳಲ್ಲಿ ಕೃಷಿಯೋಗ್ಯಕ್ಕೆ ಅವಕಾಶವಿರುವುದಿಲ್ಲ. ಹಾಗಾಗಿ
ಇಂತಹ ಪ್ರದೇಶದಲ್ಲೂ ಜನಸಂಖ್ಯೆ ಕಡಿಮೆ. ಹಾಗೆಯೇ ಥಾರ್ ಮರುಭೂಮಿ ಪ್ರದೇಶಗಳು, ಈ ಒಂದು ಥಾರ್ ಮರುಭೂಮಿ ಮರಳಿನಿಂದ ಆವೃತವಾಗಿರುವುದರಿಂದ ಜೀವನ ನಡೆಸೋದಕ್ಕೆ ಬೇಕಾಗಿರುವಂತಹ ಅವಕಾಶ ವಾಯುಗುಣ ಇರುವುದಿಲ್ಲ. ಹಾಗೆ ದ್ವೀಪಗಳು, ಪ್ರತ್ಯೇಕಿತವಾಗಿರುವಂತಹ ರೀತಿಯಲ್ಲಿ ದ್ವೀಪಗಳಿರೋದ್ರಿಂದ ಇಲ್ಲಿ ಜನಸಂಖ್ಯೆ ವಿರಳವಾಗಿರುತ್ತೆ ಅಂತೇಳಿ ನಾವು ಹೇಳ್ತಾ ಹೋಗ್ಬೋದು. ಹೀಗೆ ಜನಸಂಖ್ಯೆ ಹಂಚಿಕೆಯನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಆಗ ಜನಸಂಖ್ಯೆ ಹಂಚಿಕೆ ಅಂದ ತಕ್ಷಣವೇ ಒಂದು ಪದ ನಮ್ಮ ಗಮನಕ್ಕೆ ಬರುತ್ತೆ, ಅದೇ ಜನಸಾಂದ್ರತೆ. ಏನಿದು ಸಾಂದ್ರತೆ ಅನ್ನುವಂಥದ್ದು ನೋಡ್ತಾ ಹೋದಾಗ ಆವರಿಸಿಕೊಂಡಿರುವಂತಹ ಒಟ್ಟು ಪ್ರಮಾಣವನ್ನು ಕರೀತೇವೆ ಸಾಂದ್ರತೆ ಅಂತೇಳಿ ಕರೀತಾ ಹೋದಾಗ, ಅದು ಜನಸಾಂದ್ರತೆ ಅಂತೇಳಿ ಕರೀತಾ ಹೋದಾಗ ಪಾಪ್ಯುಲೇಷನ್ ಡೆನ್ಸಿಟಿ ಅಂತೇಳಿ ಕರೆಯುವಂಥದ್ದು. ನೋಡಿ, ಪ್ರತಿ ಚದರ ಕಿಲೋಮೀಟರ್ ಒಂದು ಪ್ರದೇಶದಲ್ಲಿ, ನಿರ್ದಿಷ್ಟ ಭೂಪ್ರದೇಶದಲ್ಲಿ ಪ್ರತಿ ಚದುರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಸಂಖ್ಯೆಯನ್ನೇ ಜನಸಾಂದ್ರತೆ ಎಂದು ಕರೆಯುತ್ತೇವೆ. ನೆನಪಿಟ್ಕೊಳ್ಳಿ, ಪ್ರತಿ ಚದುರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಸಂಖ್ಯೆಯನ್ನೇ ಜನಸಾಂದ್ರತೆ ಅಂತೇಳಿ ನಾವು ಕರೀತಾ ಹೋಗ್ತೇವೆ. ಸರಿಯಾಗಿ ನೆನಪಿಟ್ಕೊಳ್ಳಿ. ಒಂದು ಭೂಪ್ರದೇಶ ಇದೆ, ಕರ್ನಾಟಕ ರಾಜ್ಯ ಅಥವಾ ಭಾರತ ಅನ್ನುವಂಥದ್ದು ಕರೀತಾ ಹೋದಾಗ ಕರ್ನಾಟಕ ರಾಜ್ಯದ ಒಟ್ಟು ಭೂಪ್ರದೇಶವನ್ನು ನೋಡಿದಾಗ 1,91,791 ಚದರ ಕಿಲೋಮೀಟರ್ ಇದೆ. ಆಗ ಆ ಒಂದು ಭೂಪ್ರದೇಶದಲ್ಲಿ ಪ್ರತಿ ಚದರ ಕಿಲೋಮೀಟರ್ನಲ್ಲೂ ವಾಸಿಸುತ್ತಿರುವಂತಹ ಜನರ ಸರಾಸರಿ ಸಂಖ್ಯೆಯನ್ನೇ ನಾವು ಜನಸಾಂದ್ರತೆ ಅಂತ ಕರೀತೇವೆ. ಹಾಗಾಗಿ ನಮ್ಮ ಆ ಒಂದು ಕರ್ನಾಟಕದ ಜನಸಂಖ್ಯೆಯನ್ನ ಅಲ್ಲಿನ ಒಂದು ಭೂಪ್ರದೇಶದಿಂದ ಭಾಗಿಸಿದಾಗ ನಮಗೆ ಜನಸಾಂದ್ರತೆ ಲಭ್ಯ ಆಗುತ್ತೆ. ಹಾಗೆ ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸುವಂತಹ ಜನರ ಸಂಖ್ಯೆಯನ್ನೇ ಜನಸಾಂದ್ರತೆ ಅಂತ ಕರೀತೇವೆ. ಭಾರತದ ಜನಸಾಂದ್ರತೆ 2011ರ ಜನಗಣತಿಯ ಪ್ರಕಾರ 382 ಇದೆ. ಭಾರತದ ಜನಸಾಂದ್ರತೆ 2011ರ ಜನಗಣತಿಯ ಪ್ರಕಾರವಾಗಿ 382 ಇದೆ. ಅಂದರೆ ಭಾರತದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ವಾಸಿಸುತ್ತಿರುವಂತಹ ಜನರ ಸಂಖ್ಯೆ 382 ಜನರಂತೆ ಗುರುತಿಸ್ತಾ ಹೋಗಬಹುದಾಗಿದೆ. ಹೀಗೆ ಜನಸಾಂದ್ರತೆಯನ್ನು ಆಧರಿಸಿ ನಾವು ನೋಡ್ತಾ ಹೋದಾಗ ಭಾರತದ ರಾಜ್ಯಗಳಲ್ಲಿ ಭಾರತದ ರಾಜ್ಯಗಳಲ್ಲಿ ಜನಸಾಂದ್ರತೆಯನ್ನು ಆಧರಿಸಿದಾಗ ಬಿಹಾರ 1102 ಜನಸಾಂದ್ರತೆಯನ್ನು ಹೊಂದಿ 1102 ಜನಸಾಂದ್ರತೆಯನ್ನು ಹೊಂದಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ. ನೆನಪಿಟ್ಕೊಳ್ಳಿ, ಇದು ಒಟ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯವಾದರೆ ಇದು ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯವಾಗಿದೆ. ಹಾಗೆ ಅರುಣಾಚಲ ಪ್ರದೇಶ ಅತಿ ಕಡಿಮೆ ಜನಸಾಂದ್ರತೆಯಾಗಿರುವಂತಹ 17 ಜನಸಾಂದ್ರತೆಯನ್ನು ಹೊಂದಿದೆ. ಅಂದರೆ ಪ್ರತಿ ಚದರ ಕಿಲೋಮೀಟರ್ಗೆ ಕೇವಲ 17 ಜನ ವಾಸಿಸುತ್ತಿರುವಂತಹ ರಾಜ್ಯವಾಗಿ ಗುರುತಿಸಬಹುದು. ಹೀಗೆ ರಾಜ್ಯದಲ್ಲಿ ಬಿಹಾರ ಅತಿ ಹೆಚ್ಚು ಜನಸಾಂದ್ರತೆ, ಅರುಣಾಚಲ ಪ್ರದೇಶ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯವಾಗಿ ನೋಡಬಹುದು. ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾವು ನೋಡ್ತಾ ಹೋದಾಗ ದೆಹಲಿ 11,297ರಷ್ಟು ಜನಸಾಂದ್ರತೆಯನ್ನು ಹೊಂದುವುದರ ಮುಖಾಂತರವಾಗಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿ ಗುರುತಿಸಬಹುದಾಗಿದೆ. ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪ ನಾವಿಲ್ಲಿ ನೋಡ್ತಾ ಹೋದ್ವಿ, ದ್ವೀಪಗಳು ಜನಸಂಖ್ಯೆಯನ್ನು ಕಡಿಮೆ ಹೊಂದಿರ್ತವೆ ಅಂತ ಹೇಳಿ. ಹಾಗಾಗಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ 463 ಜನಸಾಂದ್ರತೆಯನ್ನು ಗುರುತಿಸಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಅಂಡಮಾನ್ ನಿಕೋಬಾರ್ ಅನ್ನ ಕರೀತಾ ಹೋಗಬಹುದಾಗಿದೆ. ಹೀಗೆ ಜನಸಾಂದ್ರತೆಯನ್ನು ಆಧರಿಸಿರ್ತಕ್ಕಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಂಗಡಣೆಯನ್ನು ನಾವು ನೋಡಬಹುದು. ಹಾಗೆ ಜನಸಾಂದ್ರತೆಯನ್ನೇ ಆಧರಿಸಿದಂತೆ ಇಡೀ ಭಾರತವನ್ನ ಪ್ರಮುಖವಾಗಿ 3 ವಲಯಗಳನ್ನಾಗಿ ವಿಂಗಡಣೆ ಮಾಡಲಾಗುತ್ತದೆ. ಆ 3 ವಲಯಗಳು ಯಾವಪ್ಪ ಜನಸಾಂದ್ರತೆಯನ್ನು ಆಧರಿಸಿದಾಗ ಅಂತ ಹೇಳಿದ್ರೆ, ಅಧಿಕ ಜನಸಾಂದ್ರತೆಯ ಪ್ರದೇಶ, ಅತ್ಯಂತ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಪ್ರದೇಶ, ಹಾಗೆ ಸಾಧಾರಣ ಜನಸಾಂದ್ರತೆಯ ಪ್ರದೇಶ, ಹಾಗೆ ಕಡಿಮೆ ಜನಸಾಂದ್ರತೆಯ ಪ್ರದೇಶ. ಹೀಗೆ ಅಧಿಕ, ಸಾಧಾರಣ ಮತ್ತು ಕಡಿಮೆ ಜನಸಾಂದ್ರತಾ ಪ್ರದೇಶಗಳಾಗಿ ವಿಂಗಡಣೆಯನ್ನು ಮಾಡಲಾಗಿರುವಂತದ್ದಿದೆ. ಹೀಗೆ ನಾವು ನೋಡ್ತಾ ಹೋದಾಗ ಅದರಲ್ಲಿ ಮೊದಲನೇದಾಗಿರುವಂಥದ್ದು ಅಧಿಕ ಜನಸಾಂದ್ರತೆಯ ಪ್ರದೇಶಗಳು ಯಾವುವು ಬರ್ತವೆ? ಜನಸಾಂದ್ರತೆಯನ್ನು ಆಧರಿಸಿದಾಗ 501ಕ್ಕಿಂತ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ 501 ಸಂಖ್ಯೆಯ ಜನಸಾಂದ್ರತೆ, ಅದಕ್ಕಿಂತಲೂ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಪ್ರದೇಶಗಳನ್ನ
ಅಧಿಕ ಜನಸಾಂದ್ರತಾ ಪ್ರದೇಶಗಳು ಅಂತೇಳಿ ಕರೀತಾಗುತ್ತೇವೆ. ಹಾಗಾದ್ರೆ ಭಾರತದಲ್ಲಿ ಈ 501ಕ್ಕಿಂತ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯಗಳು ಯಾವಿದಾವೆ, ಕೇಂದ್ರಾಡಳಿತ ಪ್ರದೇಶಗಳು ಯಾವಿದಾವೆ ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ಬಿಹಾರ, ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ತಮಿಳುನಾಡು ಇವು ಅಧಿಕ ಅಂತ ಹೇಳಿದ್ರೆ 501ಕ್ಕಿಂತ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಭಾರತದ ಪ್ರಮುಖ ರಾಜ್ಯಗಳಾಗಿವೆ. ಹಾಗೆ ನಂತರದಲ್ಲಿ ದೆಹಲಿ, ಚಂಡೀಗಢ, ಪುದುಚೇರಿ, ದಿಯು ದಾಮನ್ ಮತ್ತು ಲಕ್ಷದ್ವೀಪ ಇವು 501ಕ್ಕಿಂತ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳಾಗಿ ನಾವು ನೋಡಬಹುದು. ಹೀಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಧಿಕ ಜನಸಾಂದ್ರತೆಯನ್ನು ಹೊಂದಿರುವಂತಹ ವಲಯಗಳಿವೆ. ಇಲ್ಲಿ ಅಧಿಕ ಜನಸಾಂದ್ರತೆ ಇರುವುದಕ್ಕೆ ಕಾರಣಗಳೇನಪ್ಪ ಅಂತ ನೋಡ್ತಾ ಹೋದಾಗ ಇಲ್ಲಿರುವಂತಹ ಫಲವತ್ತಾದಂತಹ ಮಣ್ಣು, ನೀರಾವರಿ ಸೌಲಭ್ಯ ಹಾಗೆ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಇಲ್ಲಿ ಅಧಿಕ ಜನಸಾಂದ್ರತೆ ಇರುವುದಕ್ಕೆ ಕಾರಣವಾಗಿದೆ. ಈ ಒಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆಗೆ ಪ್ರಮುಖವಾಗಿರುವಂತಹ ಭಾರತದ ಕೈಗಾರಿಕಾ ಮತ್ತು ವಾಣಿಜ್ಯಾತ್ಮಕವಾಗಿ ಅಭಿವೃದ್ಧಿ ಸಾಧಿಸಿರುವಂತಹ ಬೆಂಗಳೂರು, ಮುಂಬೈ, ಕಲ್ಕತ್ತಾ, ಮದ್ರಾಸ್ ಎನ್ನುವಂತಹ ನಗರಗಳು ಸಹಿತ ಅಧಿಕ ಜನಸಾಂದ್ರತೆ ಹೊಂದಿರುವಂತಹ ಪ್ರದೇಶಗಳಲ್ಲಿ ನಾವು ಗುರುತಿಸ್ತಾ ಹೋಗಬಹುದಾಗಿದೆ. ಹಾಗೆ ಮುಂದುವರೆದ ನೋಡುವಂಥದ್ದು ಎರಡನೇದಾಗಿರ್ತಕ್ಕಂತಹ ಸಾಧಾರಣ ಜನಸಾಂದ್ರತಾ ಪ್ರದೇಶ. ಇವು 251ರಿಂದ 500 ಜನಸಾಂದ್ರತೆಯನ್ನು ಹೊಂದಿರುವಂತಹ ಪ್ರದೇಶಗಳು. 251ರಿಂದ 500 ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ನೋಡಬಹುದು. ಯಾವುವು ಅಂತ ಪ್ರದೇಶಗಳು ಅಥವಾ ರಾಜ್ಯಗಳು ಅಂತ ಹೇಳಿದ್ರೆ ಜಾರ್ಖಂಡ್, ಅಸ್ಸಾಂ, ಗೋವಾ, ಮಹಾರಾಷ್ಟ್ರ, ತ್ರಿಪುರ, ಕರ್ನಾಟಕ, ಆಂಧ್ರ ಪ್ರದೇಶ್, ಗುಜರಾತ್ ಹಾಗೆ ಒಡಿಶಾ. ಹೀಗೆ ಪ್ರಮುಖವಾಗಿರುವಂತಹ ಈ ರಾಜ್ಯಗಳು ಭಾರತದಲ್ಲಿ ಸಾಧಾರಣ ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯಗಳಾಗಿ ನಾವು ನೋಡ್ತಾ ಹೋಗಬಹುದು. ಯಾಕೆ ಈ ಪ್ರದೇಶದಲ್ಲಿ ಸಾಧಾರಣ ಜನಸಾಂದ್ರತೆ ಇದೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಖನಿಜ ಸಂಪನ್ಮೂಲಗಳು ಹಾಗೆ ಲೋಹಾಧಾರಿತ ಉದ್ಯಮಗಳ ಅಭಿವೃದ್ಧಿ ಇಲ್ಲಿ ಸಾಧಾರಣ ಜನಸಾಂದ್ರತೆ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಅಂಶಗಳಾಗಿದ್ದಾವೆ. ಹಾಗಾಗಿ ಮುಂದುವರೆದು ಮತ್ತೊಂದು ಜನಸಾಂದ್ರತೆಯನ್ನು ಆಧರಿಸಿರ್ತಕ್ಕಂತಹ ಭಾರತದ ವಲಯ ಕಡಿಮೆ ಜನಸಾಂದ್ರತಾ ಪ್ರದೇಶ. ಇಲ್ಲಿ 250ಕ್ಕೂ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಪ್ರದೇಶವಾಗಿದೆ. 250ಕ್ಕಿಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ನಾವಿಗೆ ಕಡಿಮೆ ಜನಸಾಂದ್ರತಾ ಪ್ರದೇಶದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಯಾವ್ಯಾವ ರಾಜ್ಯಗಳು ಬರ್ತವೆ ನೋಡಿ, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರಾಖಂಡ್ ಹಾಗೆ ಛತ್ತೀಸ್ಗಢ, ಮೇಘಾಲಯ ಹಾಗೆ ಹಿಮಾಚಲ ಪ್ರದೇಶ, ಮಣಿಪುರ, ನಾಗಾಲ್ಯಾಂಡ್, ಜಮ್ಮು ಕಾಶ್ಮೀರ್, ಸಿಕ್ಕಿಂ ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪ ಹಾಗೆ ಮತ್ತೊಂದು ಸಿಕ್ಕಿಂ ಆಗಿ ನೋಡುವಂಥದ್ದು ಇವು ಅತಿ ಕಡಿಮೆ ಆಗಿರ್ತಕ್ಕಂತಹ ಜನಸಾಂದ್ರತೆಯನ್ನು ಹೊಂದಿರುವಂತಹ ಭಾರತದ ರಾಜ್ಯಗಳಾಗಿ ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಈ ಒಂದು ರಾಜ್ಯಗಳಲ್ಲಿ ಕಡಿಮೆ ಜನಸಾಂದ್ರತೆ ಇರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿರುವಂತಹ ಅರಣ್ಯ ಪ್ರದೇಶ, ಅಪಾರವಾಗಿ ಹಂಚಿಕೆ ಆಗಿರುವಂತಹ ಅರಣ್ಯ ಪ್ರದೇಶ ಹಾಗೆ ಕನಿಷ್ಠ ಉಷ್ಣಾಂಶ ದಾಖಲಾಗಿರುತ್ತೆ. ಹಾಗಾಗಿ ಮಾನವನ ಜೀವನ ನಡೆಸೋದಕ್ಕೆ ಯೋಗ್ಯವಾಗಿರುವಂತಹ ವಾತಾವರಣ ಇಲ್ಲ. ಜೊತೆಗೆ ಅರೆಮರುಭೂಮಿಯಿಂದ ಕೂಡಿರುವಂತಹ ವಾಯುಗುಣ ಇಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಜೀವನ ನಡೆಸೋದಕ್ಕೆ ಬೇಕಾಗಿರ್ತಕ್ಕಂತಹ ಅವಶ್ಯಕತೆಗಳ ಕೊರತೆ ಇರೋದ್ರಿಂದ ಕಡಿಮೆ ಜನಸಾಂದ್ರತಾ ಪ್ರದೇಶವಾಗಿ ಮಾರ್ಪಾಡಾಗಿದೆ. ಹೀಗೆ 501ಕ್ಕಿಂತ ಹೆಚ್ಚು, 251ರಿಂದ 500, 250ಕ್ಕಿಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ರೀತಿಯಲ್ಲಿ ಅಧಿಕ ಜನಸಾಂದ್ರತಾ ಪ್ರದೇಶ, ಸಾಧಾರಣ ಜನಸಾಂದ್ರತಾ ಪ್ರದೇಶ ಹಾಗೆ ಕಡಿಮೆ ಜನಸಾಂದ್ರತಾ ಪ್ರದೇಶಗಳಾಗಿ ಭಾರತವನ್ನ ಜನಸಾಂದ್ರತೆಯನ್ನು ಆಧರಿಸಿ 3 ವಲಯಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಕರ್ನಾಟಕ ಇದೆ. ಇದು ಕರ್ನಾಟಕದ ಜನಸಾಂದ್ರತೆ 2011ರ ಜನಗಣತಿಯ ಪ್ರಕಾರ 319 ಇದೆ. ಭಾರತದ ಜನಸಾಂದ್ರತೆ 382 ಇರುವುದನ್ನ ನೀವು ನೆನಪಿಟ್ಕೊಳ್ತಾ ಹೋಗಿ. ಹಾಗಾದ್ರೆ ಅಂತಿಮವಾಗಿ ನಾವು ನೋಡ್ತಾ ಹೋದಾಗ ಈ ಜನಸಂಖ್ಯಾ ಹಂಚಿಕೆ ಹಾಗೆ ಜನಸಾಂದ್ರತೆಯನ್ನು ಆಧರಿಸಿ ನೋಡ್ತಾ ಹೋದಾಗ ಭಾರತದಲ್ಲಿ ಜನಸಂಖ್ಯಾ ಹಂಚಿಕೆ ಅಥವಾ ಸಾಂದ್ರತೆಯನ್ನು ಗುರುತಿಸುವಂತಹ ಅಂಶಗಳು ಯಾವುವು, ಯಾವ ಪ್ರದೇಶದಲ್ಲಿ ಜನರು ವಾಸಿಸೋದಕ್ಕೆ ಇಷ್ಟಪಡ್ತಾರೆ ಅಥವಾ ಇಷ್ಟಪಡುವುದಿಲ್ಲ ಎನ್ನುವಂತಹ ಅಂಶಗಳು ಯಾವ ಪ್ರಭಾವ ಬೀರ್ತವೆ ಅಂತ ನೋಡ್ತಾ ಹೋದಾಗ
ಅವು ಜನಸಂಖ್ಯಾ ಹಂಚಿಕೆಯನ್ನ ನಿಯಂತ್ರಿಸುವಂತಹ ಅಂಶಗಳು ಅಥವಾ ನಿರ್ಧರಿಸುವಂತಹ ಅಂಶಗಳು ಅಂತ ಕರೀತಾರೆ. ಎಲ್ಲಿ ನಾವು ವಾಸಿಸೋದಕ್ಕೆ ಇಷ್ಟಪಡ್ತೀವಿ, ನಮ್ಮ ಜೀವನಕ್ಕೆ, ನಮ್ಮ ಸೌಲಭ್ಯಗಳಿಗೆ ಯಾವ ಅವಶ್ಯಕತೆಗಳನ್ನ ಪೂರೈಸುತ್ತೋ ಆ ಪ್ರದೇಶದಲ್ಲಿಯೇ ಜನರು ವಾಸಿಸೋದಕ್ಕೆ ಇಷ್ಟಪಡ್ತಾರೆ. ಆಗ ಅಂತ ಅಂಶಗಳು ಯಾವ್ಯಾವು ನೋಡಿ, ಭೂ ಮೇಲ್ಮೈ ಲಕ್ಷಣಗಳು ಪ್ರಮುಖವಾಗಿ ನಾವು ನೋಡ್ತಾ ಹೋದ್ವಿ. ಅಲ್ಲಿರ್ತಕ್ಕಂತಹ ಭೂ ಮೇಲ್ಮೈ ಲಕ್ಷಣಗಳ ಆಧಾರಿತವಾಗಿ ಗಂಗಾ ನದಿಯ ಬಯಲು ಪ್ರದೇಶ, ಕರಾವಳಿ ಪ್ರದೇಶ, ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಹೇಗೆ ಜನಸಂಖ್ಯೆ ಹೆಚ್ಚು ಇರೋದಕ್ಕೆ ಹಾಗೆ ಕಡಿಮೆ ಇರೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ, ಹಾಗಾಗಿ ಭೂ ಮೇಲ್ಮೈ ಅಂಶಗಳು ಸಹಿತ ಜನಸಂಖ್ಯಾ ಹಂಚಿಕೆಯನ್ನ ನಿಯಂತ್ರಿಸುತ್ತವೆ. ಜೊತೆಗೆ ವಾಯುಗುಣ, ಹಿಮಾಲಯ ಪರ್ವತದ ಪ್ರದೇಶದಲ್ಲಿ ಅತ್ಯಂತ ಕೊರೆಯುವ ಚಳಿ ಇರುತ್ತೆ, ಅಲ್ಲಿ ಜೀವನ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಮರುಭೂಮಿಯಲ್ಲಿ ಅತ್ಯಂತ ಹೆಚ್ಚು ಉಷ್ಣತೆ ಇರುತ್ತೆ, ಅಲ್ಲಿ ಜೀವನ ನಡೆಸುವುದು ಸಹಿತ ಕಷ್ಟ ಆಗುತ್ತೆ. ಆದರೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ, ಪರ್ಯಾಯ ಪ್ರಸ್ಥಭೂಮಿಯ ಭಾಗಗಳಲ್ಲಿ ಉತ್ತಮವಾದಂತಹ ವಾಯುಗುಣ ಇರೋದ್ರಿಂದ ಉತ್ತಮವಾಗಿ ನಾವು ಜೀವನವನ್ನ ನಡೆಸಬಹುದು. ಹಾಗಾಗಿ ವಾಯುಗುಣವು ಸಹಿತ ಪ್ರಭಾವವನ್ನ ಬೀರುತ್ತೆ. ನಂತರ ಮಣ್ಣು, ಫಲವತ್ತಾದ ಮಣ್ಣಿನಿಂದ ಕೂಡಿರ್ತಕ್ಕಂತಹ ಭೂಪ್ರದೇಶದಲ್ಲಿ ಕೃಷಿ ವ್ಯವಸಾಯ ಚಟುವಟಿಕೆಗಳನ್ನ ಸುಲಭವಾಗಿ ನಡೆಸಿಕೊಂಡು ಹೋಗಬಹುದು. ಹಾಗಾಗಿ ಮಣ್ಣು ಉತ್ತಮವಾಗಿರುವಂತಹ ಪ್ರದೇಶದಲ್ಲಿ ಜನರು ನೆಲೆಸ್ತಾರೆ. ನಂತರ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು ದೊರೆಯುವಂತಹ ಸ್ಥಳದಲ್ಲಿ ಜನರ ಒಂದು ಜೀವನ ಶೈಲಿ ಉತ್ತಮವಾಗಿರೋದಕ್ಕೆ ಅವಕಾಶ ಆಗುತ್ತೆ. ಕೈಗಾರಿಕೆಗಳು, ಉದ್ಯಮಿಗಳು ಸಹಿತ ಅಲ್ಲಿ ಸ್ಥಾಪನೆ ಆಗ್ತವೆ. ಉದ್ಯೋಗಾವಕಾಶಗಳು ಹೆಚ್ಚು ದೊರೆಯೋದ್ರಿಂದ ನೈಸರ್ಗಿಕ ಸಂಪನ್ಮೂಲಗಳು ಹೆಚ್ಚು ದೊರೆಯುವಂತಹ ಪ್ರದೇಶದಲ್ಲಿ ಜನ ನೆಲೆಸ್ತಾರೆ. ನಂತರ ಕೈಗಾರಿಕೆಗಳು ಮತ್ತು ವಾಣಿಜ್ಯೋದ್ಯಮಗಳು ನಾವು ನೋಡ್ತಾ ಹೋದ್ವಿ. ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮಗಳು ಅತ್ಯಂತ ಹೆಚ್ಚಾಗಿರುವಂತಹ ನಗರ ಪ್ರದೇಶಗಳಲ್ಲಿ ಇವತ್ತಿನ ದಿನ ಜನಭರಿತವಾಗಿರ್ತಕ್ಕಂತಹ ಪ್ರದೇಶಗಳಾಗಿ ನಾವು ನೋಡ್ಬೋದು. ಉದಾಹರಣೆಗೆ ಕಲ್ಕತ್ತಾ, ಬೆಂಗಳೂರು, ಮದ್ರಾಸ್, ಮುಂಬೈ ಎನ್ನುವಂತಹ ನಗರಗಳು ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮಕ್ಕೆ ಹೆಸರುವಾಸಿಯಾಗಿದ್ದಾವೆ. ಅಲ್ಲಿ ಜನಸಂಖ್ಯೆಯ ಪ್ರಮಾಣವು ಕೂಡ ಅಧಿಕವಾಗಿದೆ. ಇಷ್ಟೇ ಅಲ್ಲದೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಇರುವಂತಹ ಭೌಗೋಳಿಕ ಅಂಶಗಳು, ರಾಜಕೀಯ ಅಂಶಗಳು, ಸಾಮಾಜಿಕ ಹಾಗೆ ಆರ್ಥಿಕ ಅಂಶಗಳು ಸಹಿತ, ನೀರಾವರಿಯ ಪೂರೈಕೆ, ಪ್ರವಾಸೋದ್ಯಮ ಎನ್ನುವಂತಹ ಅಂಶಗಳು ಸಹಿತ ಜನಸಂಖ್ಯಾ ಹಂಚಿಕೆಯನ್ನು ನಿಯಂತ್ರಿಸುವಂತಹ ಪ್ರಮುಖ ಅಂಶಗಳಾಗಿ ನಾವು ನೋಡ್ತಾ ಹೋಗ್ಬೋದು. ಇಷ್ಟು ಈ ಜನಸಂಖ್ಯಾ ಹಂಚಿಕೆಯನ್ನು ನಿಯಂತ್ರಿಸುವಂತಹ ಅಂಶಗಳಾಗಿ ಗುರುತಿಸುತ್ತದೆ. ಈ ಎಲ್ಲ ಅಂಶಗಳನ್ನು ಸಹಿತ ಪ್ರಮುಖವಾಗಿದ್ದಾವೆ, ಇವುಗಳನ್ನು ಸರಿಯಾಗಿ ಬರೆದಿಟ್ಟುಕೊಳ್ಳಬೇಕು. ಹಾಗಾದ್ರೆ ಇಲ್ಲಿಯವರೆಗೂ ಸಹಿತ ಈ ಒಂದು ಅಧ್ಯಾಯದ ಪ್ರಮುಖ ಕಲಿಕಾಂಶಗಳಾದಂತಹ ಜನಸಂಖ್ಯೆಯ ಗಾತ್ರ, ಜನಸಂಖ್ಯೆಯ ಬೆಳವಣಿಗೆ ಹಾಗೂ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳು ಮತ್ತು ಅದರ ಪರಿಣಾಮಗಳು, ಹಾಗೆ ಜನಸಂಖ್ಯೆಯ ನಿಯಂತ್ರಣದ ಕ್ರಮಗಳ ಬಗ್ಗೆ ನೋಡ್ತಾ ಹೋದ್ವಿ. ಜನಸಂಖ್ಯಾ ಹಂಚಿಕೆಯ ಬಗ್ಗೆ, ಜನಸಾಂದ್ರತೆ ಬಗ್ಗೆ, ಜನಸಾಂದ್ರತೆಯನ್ನು ಆಧರಿಸಿರ್ತಕ್ಕಂತಹ ಭಾರತದ 3 ವಲಯಗಳು, ಜನಸಂಖ್ಯೆಯ ಹಂಚಿಕೆಯನ್ನು ನಿಯಂತ್ರಿಸುವಂತಹ ಅಂಶಗಳ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡಿದ್ದೇವೆ. ಅಂತಿಮವಾಗಿ ಈ ಒಂದು ಅವಧಿಗೆ ಸಂಬಂಧಿಸಿದಂತೆ ಈ ಅಧ್ಯಾಯಕ್ಕೆ ಗೃಹಪಾಠವನ್ನು ಬರೆದುಕೊಳ್ಳಿ. ಗೃಹಪಾಠ ಮೊದಲನೇ ಪ್ರಶ್ನೆ, ಭಾರತದ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ಜನಸಾಂದ್ರತೆ ಎಂದರೇನು? 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಎಷ್ಟು? ಭಾರತದ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯಗಳನ್ನು ಗುರುತಿಸಿ. ಭಾರತದ ಜನಸಂಖ್ಯಾ ಬೆಳವಣಿಗೆ, ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ. ಹಾಗೆ ಜನಸಂಖ್ಯಾ ಬೆಳವಣಿಗೆಗೆ ನಿಯಂತ್ರಿಸುವಂತಹ ಕ್ರಮಗಳನ್ನು ಪಟ್ಟಿ. ಹಾಗಾದರೆ ಇಲ್ಲಿಯವರೆಗೂ ಈ ಒಂದು ಅಧ್ಯಾಯ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ನಮಸ್ಕಾರ.